ನಾಯಿನ ಮನೆ ಬಟ್ ನಾಯಿ ಇಲ್ಲ. ಬೆಕ್ ತಂದಿದ್ದೀವಿ ನಾವು. ನೋಡಿ ನಮ್ಮಪ್ಪ ಇಲ್ಲಿದ್ದಾರೆ ಓಡಾಡ್ಕೊಂಡು. ಆ್ಯಪಲ್ಲು, ಗೋಡಂಬಿ, ಪಿಸ್ತಾ, ಬಾದಾಮು ಅದೆಲ್ಲ ಯಾರು ಯೂಸ್ ಮಾಡ್ತಾ ಇರಲಿಲ್ಲ. ಇಲ್ಲಿ ಥರ ಚಪ್ರ ಹಾಕಿ ಪೂಜೆ ಎಲ್ಲ ಮಾಡಿ ಇಲ್ಲಿಗೆ ಅದೇ ಬಲಿ ಹೊಡಿತಾರೆ. ಇದೇನ್ ಜೇನು? ತುಡುವೆ ಜೇನಾ? ಇದು ತುಡುವೆ ಜೇನು. ಹೆಜ್ಜೆನೆಲ್ಲ ಆದ್ರೆ ಈ ತರ ಹೋಗಕ್ಕಾಗಲ್ಲ. ಆದ್ರೆ ಇಲ್ಲಿ ವರ್ಷ ಪೂರ್ತಿ 8 ತಿಂಗಳು 7 ತಿಂಗಳು ಮಳೆ ಇರುತ್ತೆ. ಈ ನಮ್ಮ ಭಾಗ ನೋಡ್ಬೇಕು ಅಂದ್ರೆ ಮಳೆಗಾಲದಲ್ಲೇ ಬಂದ್ರೆ ತುಂಬಾ ಅತಿ ಅದ್ಭುತವಾಗಿರುತ್ತೆ. ಹಾಯ್ ಗಾಯ್ಸ್, ಮಡಿಕೇರಿಯಲ್ಲಿ ನನ್ನ 2ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಇವತ್ತಿಗೆ ನನ್ನ ಮಾರ್ನಿಂಗ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಹಾಸಿಗೆಯಿಂದ ಎದ್ದು ಡೋರ್ ಓಪನ್ ಮಾಡಿ ಹೊರಗಡೆ ಬಂದರೆ ಸ್ವರ್ಗನೇ ಕಣ್ಮುಂದೆ ಇದೆಯೇನೋ ಅನ್ನೋ ಥರ ಫೀಲ್ ಕೊಡ್ತಾ ಇತ್ತು. ಡೈಲಿ ಬೆಳಗಾದ್ರೆ ಟ್ರಾಫಿಕ್ ಸೌಂಡ್ ಕೇಳೋ ನಮಗೆ ಒಂದು ಹೊಸ ಪ್ರಪಂಚಕ್ಕೆ ಕರೆತಂದಂಗಿತ್ತು. ಅಲ್ಲಿನ ತಣ್ಣನೆ ಗಾಳಿ, ಆ ಗಾಳಿಲಿರೋ ಸ್ಮೆಲ್, ಹಕ್ಕಿಗಳ ಚಿಲಿಪಿಲಿ ಶಬ್ದ ಇವೆಲ್ಲವನ್ನು ಅನುಭವಿಸ್ತರಿಗಷ್ಟೇ ಗೊತ್ತು. ಡೈಲಿ ಮಾರ್ನಿಂಗ್ ಹೀಗೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಐ ಹೋಪ್ ಪ್ರತಿಯೊಬ್ರು ಒಂದಲ್ಲ ಒಂದಿನ ಈ ತರ ಮಾರ್ನಿಂಗ್ ಅನ್ನ ಬಯಸಿರ್ತೀರಾ. ಯಾರ್ಯಾರಿಗೆ ಈ ತರ ಮಾರ್ನಿಂಗ್ ನೋಡಕ್ ಇಷ್ಟ ಕಮೆಂಟ್ ಮಾಡಿ. ಸೊ ಹಾಗೆ ಈ ತರ ನೇಚರ್ ಮಧ್ಯೆ ಕೂತು ಒಂದು ಬಿಸಿ ಬಿಸಿ ಬ್ಲ್ಯಾಕ್ ಕಾಫಿ ಕುಡಿದು ಹಾಗೆ ಒಂದು ಸಣ್ಣ ವಾಕ್ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಸ್ಕೂಲ್ನ ಇನಾಗ್ರೇಷನ್ ಫಂಕ್ಷನ್ ಇತ್ತು ಅಂತ ಅವರು ಕೂಡ ಕುಂದಾಪುರಕ್ಕೆ ಅಂತ ಹೊರಟಿದ್ರು. ಅವರಿಗೆ ಬಾಯಿ ಹೇಳಿ ಅವರನ್ನ ಕಳಿಸ್ಕೊಟ್ಟು ನಾನು ನನ್ನ ಫ್ರೆಂಡ್ ಒಂದು ರೌಂಡ್ಸ್ಗೆ ಅಂತ ಹೊರಟ್ವಿ. ಅಲ್ಲೇ ಗದ್ದೆ ತೋಟಗಳ ಮಧ್ಯೆ ನಡೀತಾ ಅಲ್ಲೇ ಇರುವ ಒಂದು ಹೊಳೆಗೆ ಅಂತ ಹೋದ್ವಿ. ಸಮರ್ ಆಗಿರೋದ್ರಿಂದ ಅಷ್ಟೊಂದು ನೀರು ಇರಲಿಲ್ಲ. ಸೊ ನಾನು ನನ್ನ ಫ್ರೆಂಡ್ ಏಡಿ ಸಿಗುತ್ತೇನೋ ಹಿಡಿಯೋಣ ಅಂತ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಬ್ಯಾಡ್ ಲಕ್, ಏಡಿ ಇರ್ಲಿ, ಒಂದು ಏಡಿ ಮರಿನೂ ಕೂಡ ಸಿಕ್ಕಿರ್ಲಿಲ್ಲ. ಸೊ ನಿರಾಸೆಯಿಂದ ಹೊರಡ್ತಾ ಇದ್ವಿ. ಹಾಗೆ ನಮ್ಮ ಕಣ್ಣಿಗೆ ಜೇನು ಹುಳಗಳು ಹೂವಿಂದ ಮಕರಂದ ಹಿರ್ತಾ ಇರೋ ದೃಶ್ಯ ಕಾಣಿಸ್ತು. ತುಂಬಾ ಜೇನು ಹುಳಗಳಿದ್ವು, ಆದ್ರೆ ನಮ್ಗೆ ಏನು ಮಾಡ್ತಾ ಇರ್ಲಿಲ್ಲ. ಈ ಹುಳ ಎಲ್ಲಿದ್ದು ಅಂತ ಮುಂದೆ ತೋರಿಸ್ತೀನಿ ಬನ್ನಿ. ಹಾಗೆ ಹೋಗ್ತಾ ನನ್ನ ಫ್ರೆಂಡ್ ಜೇನಿನ ಪ್ರಾಸೆಸ್ ಬಗ್ಗೆ ಮತ್ತೆ ಅಲ್ಲಿಯ ಲೋಕಲ್ ಥಿಂಗ್ಸ್ಗಳ ಬಗ್ಗೆ, ಅಲ್ಲಿಯ ಲೈಫ್ ಸ್ಟೈಲ್ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಅವರ ಗದ್ದೆ ತೋಟಗಳನ್ನೆಲ್ಲ ತೋರಿಸ್ತಾ ಕಾಡು ರಸ್ತೆಯಲ್ಲೇ ಕರ್ಕೊಂಡು ಹೋಗ್ತಿದ್ಲು. ಬಟ್ ಕುರುಕ್ ಸೈಡ್ ಆದರೆ ನ್ಯಾಚುರಲ್ ಹನಿ ಅಂತ ಫುಲ್ ನ್ಯಾಚುರಲ್ ಆಗಿ ಸಿಗುತ್ತೆ. ಮತ್ತು ರೇಟ್ ಜಾಸ್ತಿ, ಕಾಸ್ಟ್ಲಿ ಇರುತ್ತೆ. ನಿಮಗೆ 300ಗೂ ಸಿಗುತ್ತೆ ಜೇನು. ಬಟ್ ಅದು ಫುಲ್ ಮಿಕ್ಸಿಂಗ್ ಇರುತ್ತೆ, ಶುಗರು, ಶುಗರ್ ಸಿರಪ್. ಬಟ್ ಇಲ್ಲಿ ಕಾಸ್ಟ್ಲಿ ಇದೆ, ಪ್ಯೂರ್ ನ್ಯಾಚುರಲ್ ಸಿಗುತ್ತೆ. ನಮ್ಮ ಸೈಡು ಕಾಚಪುಳಿ ಅಂತ ಸಿಗುತ್ತೆ. ಅಂದರೆ ಈ ಕೂರ್ಗ್ ಸೈಡು ಫೋರ್ಕಿಗೆ ಇಲ್ಲೆಲ್ಲ ಲೆಮನ್ ಹಾಕಲ್ಲ. ಹುಳಿ ಬರಬೇಕು ಅಂದರೆ ಫೋರ್ಕಿಗೆ ಕಾಚಪುಳಿ ಅಂತ ಒಂದು ಹುಳಿ ಹಾಕ್ತೀವಿ, ಆಯಿತಾ? ಅದರದ್ದು ಮರ ಇದು. ಇದಿವಾಗ ಚಿಕ್ಕ ಕಾಯಿ ಇದೆ ನೋಡಿ, ಚಿಕ್ಕದಿದೆ. ಅದು ಇನ್ನು ಮಳೆಗಾಲ ಜೂನ್ ಜುಲೈ ಆಗಸ್ಟ್ ಟೈಮಲ್ಲಿ ಫುಲ್ಲು ಆ ಹುಳಿ ಮರನ ಅದಕ್ಕೋಸ್ಕರನೇ ಅಂತ ಬೆಳೆಯಲ್ಲ. ಅದೊಂದು ಕಾಡಲ್ಲಿ ಒಂದು ಬೆಳ್ಕೊಂಡಿರುತ್ತೆ. ಅದು ಹಣ್ಣಾಗಿರೋ ಟೈಮಿಗೆ ಹೋಗೋದು, ಅಥವಾ ಕೆಳಗಡೆ ಬೀಳುತ್ತೆ, ಎತ್ಕೊಳ್ಳೋದು, ತೊಗೊಂಬರೋದು, ಅದನ್ನು ಏನು ಸ್ಟಾಕ್ ಮಾಡೋದು. ಫಸ್ಟು ಸ್ಟಾಕ್ ಮಾಡಿಬಿಟ್ಟು ಅದು ಕೊಳಿಬೇಕು. ಕುಳಿತು ಅದರಲ್ಲಿರೋ ಹನಿ, ಇದು ಅದರದ್ದು ಜ್ಯೂಸ್ ಎಲ್ಲ ಬರುತ್ತೆ. ಆ ಜ್ಯೂಸ್ ಬಂದಿದ್ದನ್ನ ಸ್ಟಾಕ್ ಮಾಡ್ಕೊಂಡು ಏನು ಮಾಡೋದು, ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಅದು ಫುಲ್ಲು ತಿಕ್ನೆಸ್ ಬರುತ್ತೆ. ಆಮೇಲೆ ಅದನ್ನು ನಾವು ಫೋರ್ಕು, ಚಿಕನ್ನು, ಫಿಶ್ಶು ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಕೂರ್ಗಲೆಲ್ಲ ಆಲ್ಮೋಸ್ಟ್ ಹುಳಿಗೋಸ್ಕರ ಹುಣಸೆ ಯೂಸ್ ಮಾಡಲ್ಲ, ಆಲ್ಮೋಸ್ಟ್ ಅದೇ ಯೂಸ್ ಮಾಡ್ತೀವಿ. ಹಣ್ಣು ತುಂಬ ಕಡಿಮೆ ಯೂಸ್ ಮಾಡೋದು. ನಾವು ಚಿಕ್ಕದ್ರಲ್ಲೆಲ್ಲ ಇರಬೇಕಾದ್ರೆ ಎಷ್ಟು ಫ್ರೂಟ್ಸ್ ಸಿಗ್ತಿತ್ತು ನಮಗೆ. ಔಟ್ಸೈಡ್ ಫ್ರೂಟ್ಸೇ ಗೊತ್ತಿರಲಿಲ್ಲ. ಎಲ್ಲ ಹಳ್ಳಿ ಕಡೆ ಸಿಗೋದು, ಅದು ಕಾಡಲ್ಲಿ ಸಿಗೋದು, ಬೆಳೆದಿರೋದು ಅಲ್ಲ, ಕಾಡಲ್ಲಿ ಸಿಗೋದೇ. ಅದೇ ತಿನ್ನೋದು, ಅದೇ ಫ್ರೂಟ್ಸು ನಮಗೆ. ಆ್ಯಪಲ್ಲು, ಗೋಡಂಬಿ, ಪಿಸ್ತಾ, ಬಾದಾಮು ಅದೆಲ್ಲ ಯಾರು ಯೂಸ್ ಮಾಡ್ತಾ ಇರಲಿಲ್ಲ. ನಾವು ಕಾಡಲ್ಲೊಂದು ಸೊಪ್ಪು ಸಿಗ್ತದೆ, ಸೀಬೆ ಹಣ್ಣು ಬೀಳುತ್ತೆ, ಯಾರು ತಿನ್ನೋರೇ ಇರಲ್ಲ. ಎಷ್ಟು ಬಿಟ್ಟಿದೆ ನೋಡಿ. ಯಾರಾದರೂ ತಿನ್ನೋರೇ ಇರಲ್ಲ. ನಾವೇನಾದರೂ ಬಂದಾಗ ಬೆಂಗಳೂರಿಂದ ಆವಾಗ ತಿನ್ನೋದು. ಇಲ್ಲಿ ಯಾರೂ ತಿನ್ನಲ್ಲ. ಅದೇ ಬೆಂಗಳೂರಲ್ಲಿ ಕೆಜಿಗೆ ಅಷ್ಟು ಇಷ್ಟು ಕೊಡೋದು, ತಿನ್ನೋದು. ಇದು ನೋಡಿ ಎಷ್ಟು ಚಿಕ್ಕದಿದೆ, ನೋಡಿ ಕಾಯಿ ಇರಲ್ಲ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅದೇನು ಟೈಮಿಂಗ್ಸ್ ಕೇಳ್ತಾ ಇದೆ. ಅದ್ರ ಬೀಜದಿಂದಲೇ ಮೊಳಕೆ ಬಂದು
ಅದೇ ಗಿಡ ಆಗುತ್ತೆ. ಯಾರು ನೆಟ್ಟಿದ್ದಲ್ಲ, ಯಾರು ನೆಟ್ಟಿಲ್ಲ. ಸಪೋಟ ಬಿದ್ದುಟ್ಟಿರೋದು. ನಮ್ಮೂರಲ್ಲೆಲ್ಲ ಕಾಡಲ್ಲಿರೋದೇ ಜಾಸ್ತಿ. ಸಪೋಟ ಇಲ್ಲ ರೀ, ಎಷ್ಟು ಫ್ರೆಶ್ ಇದೆ. ಇದೆ ಬ್ಯಾಂಬು. ದೈವಗಳಿಗೆ ಕೋಳಿ ಹಂದಿ ಎಲ್ಲ ಬಲಿ ಕೊಡ್ತಾರಲ್ಲ, ಇಲ್ಲಿ ಕೊಡ್ತಾರೆ. ಇಲ್ಲಿ ಥರ ಚಪ್ರ ಹಾಕಿ ಪೂಜೆ ಎಲ್ಲ ಮಾಡಿ ಇಲ್ಲಿಗೆ ಅದೇ ಬಲಿ ಹೊಡಿತಾರೆ. ಅದೇ ಒಬ್ಬೊಬ್ರು ಒಂದೊಂದು ಮನೆಯವ್ರದ್ದು ಒಂದೊಂದು ಕಡೆ ಜಾಗ ಇರುತ್ತೆ. ಅಲ್ಲಿ ಇರ್ತಲ್ಲ ಅದೇ ಹುಳ, ಅಲ್ಲಿಂದ ತಗೋಬರುತ್ತೆ. ಅಂದರೆ ಇಲ್ಲಿಗೆ ಬರುತ್ತೆ ಅಂತಲ್ಲ, ಈ ಥರ ಎಲ್ಲೆಲ್ಲಿ ಇಟ್ಟಿರುತ್ತೆ ಎಲ್ಲ ಕಡೆ ಹೋಗುತ್ತೆ. ಇದೇನು ಜೇನು? ತುಡುವೆ ಜೇನ? ಇದು ತುಡುವೆ ಜೇನು. ಜೇನೆಲ್ಲ ಆದರೆ ಈ ಥರ ಹೋಗೋಕ್ಕಾಗಲ್ಲ. ಎಲ್ಲ ಕಡೆ ಸುತ್ತಾಡಿ ಸುಸ್ತಾಗಿ ಮನೆಗೆ ಬಂದ್ವಿ. ಆಲ್ರೆಡಿ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿತ್ತು. ಅಲ್ಲಿನ ಸ್ಪೆಷಲ್ ಕಡುಬು, ಫೋರ್ಕ್ ಫ್ರೈ, ಚಿಕನ್ ಫ್ರೈ ರೆಡಿ ಮಾಡಿದ್ರು. ನಿನ್ನೆನೆ ಮಾಡಿದ್ರು, ಬಟ್ ನಮಗೆ ವಾರ ಆಗಿರೋದ್ರಿಂದ ನಾವು ತಿಂದಿರಲಿಲ್ಲ. ಸೊ ಗೊತ್ತಲ್ಲ, ವಾರ ಅಂತ ಬಂದರೆ ಫುಲ್ ವೆಜಿಟೇರಿಯನ್ ಆಗಿಬಿಡ್ತೀವಿ. ತಿಂಡಿ ತಿಂದು ನೈಟ್ ಮನೆಗೆ ಬಂದಿದ್ದು ಲೇಟ್ ಆಗಿತ್ತಲ್ವ, ಎಲ್ಲರೂ ಸ್ವಲ್ಪ ಹೊತ್ತು ಮಲಗಿದ್ದು ಎದ್ವಿ. ನನ್ನ ಮಗ ಮತ್ತೆ ಗುಬ್ಬಿ ಇಬ್ರು ನಾವು ವಿಡಿಯೋ ಮಾಡ್ತೀವಿ ಅಂತ ವಿಡಿಯೋ ಮಾಡ್ತಾ ಇದ್ರು. ನೋಡಿ ಗೈಸ್, ಇದು ನಮ್ಮ ಮಾವಿನ ಮರ, ಮತ್ತು ಇದು ನಮ್ಮ ಸೀಬೆಕಾಯಿ ಮರ. ಇದು ನೋಡಿ, ಇದು ನೋಡಿ ನಮ್ಮ ಸಪೋಟ ಮರ. ನೀವೆಲ್ಲರೂ ನೋಡ್ತಿದ್ದೀರ ಅಂತ ಅನ್ಕೊಂತಿದ್ದೀನಿ ನಾನು. ಬನ್ನಿ ಗೈಸ್, ನಾವು ತೋರಿಸ್ತೀವಿ ನಮ್ಮ ತಾತನ್ನ. ನೋಡಿ ಗೈಸ್, ಎಲ್ಲರೂ ನಮ್ಮ ತಾತನ್ನ ನೋಡಿ ಗೈಸ್. ಇಲ್ಲ ನೋಡಿ, ನಮ್ಮ ನೆಕ್ಸ್ಟ್ ಮೊದಲೇ ನಮ್ಮ ಚಿಕ್ಕಿನ ತೋರಿಸ್ತಿರೋದು. ನೋಡಿ ಗೈಸ್, ಇದು ನಮ್ಮ ಸೌದೆ, ಬಟ್ ಬಟ್ಟೆ ಒಣಗೋದಿಲ್ಲೇ. ನೋಡಿ ಗೈಸ್, ಇದು ನಮ್ಮ ತೋಟ ಹೆಂಗ್ ಕಾಣಿಸ್ತಿದೆ, ಚೆನ್ನಾಗಿ ಕಾಣ್ತಿಲ್ವಾ? ನೋಡಿ ಗೈಸ್, ಇದು ನಮ್ಮ ಗಿಡದು ತೋಟ. ನಾಯಿನ ಮನೆ, ಬಟ್ ನಾಯಿ ಇಲ್ಲ, ಬೆಕ್ ತಂದಿದ್ದೀವಿ ನಾವು. ನೋಡಿ ನಮ್ಮಪ್ಪ ಇಲ್ಲಿದ್ದಾರೆ, ಓಡೋಡ್ಕೊಂಡು. ಸೊ ಅವ್ರ ಚೇಷ್ಟೆನೂ ನೋಡಿಕೊಂಡು ಕಾಫಿ ತೋಟಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ನಮ್ಮ ಗುಬ್ಬಿ ಅಲ್ಲಿನೂ ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ಕಷ್ಟಪಟ್ಟು ಬೆಟ್ಟ ಹತ್ತಿದ್ರೆ ನಮಗೆಲ್ಲ ಎಂಟರ್ಟೈನ್ ಮಾಡ್ತಿದ್ಲು. ಸೊ ಫೈನಲಿ ನಾವು ಕಷ್ಟಪಟ್ಟು ಬೆಟ್ಟ ಹತ್ಕೊಂಡು ತೋಟ ರೀಚ್ ಆಗಿದ್ವಿ. ಮೈದಾನ ಇದ್ರೆ ಸಪೋಟ ಎಲ್ಲ ಒಂದೊಂದು ದೂರಕ್ಕೆ, ಅದೇ ಬಿಟ್ರೆ ಬಾಳೆ ಹಾಕೋಬಹುದು. ಬಾಳೆ ಆಗುತ್ತಾ? ಬಾಳೆ ಹಾಗೇನೆ ದೂರಕ್ಕೆ ಹಾಕ್ಬೇಕು. ಬಾಳೆ ಜಾಸ್ತಿ ಆದ್ರೆ ಕಾಫಿ ಗಿಡ ಸತ್ತೋಗುತ್ತೆ. ಅದ್ ಬಿಟ್ರೆ ದೂರ ಹಾಕೋಬಹುದು. ಪೆಪ್ಪರು ಹಾಗೆ ಸೈಡ್ ಫಸ್ಲು ಚಿಕ್ಕದಾಗಿ ಮಾಡ್ಕೊಂಡು ಹೋಗೋದು, ಜಾಸ್ತಿ ಮಾಡಕ್ಕಾಗಲ್ಲ. ಅದಂತೂ ದೊಡ್ಡದಾಯ್ತಲ್ಲ ಇದೆಲ್ಲ. ಸ್ಪೈಸಸ್ ಆದ್ರೆ ಅದನ್ನೇ, ಏನು ಬೇರೆ ದೊಡ್ಡದಾಗಿ ಏನು ಬೆಳೆಯಕ್ಕಾಗಲ್ಲ. ಸ್ಪೈಸಸ್ ನಾವಿಲ್ಲಿ ಏಲಕ್ಕಿ ಮತ್ತೆ ಪೆಪ್ಪರ್ ಬಿಟ್ರೆ ಬೇರೆ ಇನ್ನೇನು ಬೆಳೆಯಲ್ಲ. ಸ್ಪೈಸಸ್ ಅಲ್ಲಿ ಬಿಟ್ರೆ ಎಲೆ ಅದೇ ಬೇರೆ ಬೇರೆ ತರ ನಾವು ಅದನ್ನೇ ಮಾಡಬೇಕು. ಸುಮ್ಮನೆ ಮಾಡ್ಬೇಕು ಅಂದ್ರೆ ಮಾಡ್ಬೋದು. ಈ ನಮ್ಮ ಭಾಗದಲ್ಲಿ ಮಳೆ ಜಾಸ್ತಿ ಇರ್ತದಲ್ಲ, ಆ ಕಾರಣದಿಂದ ಯಾವುದಕ್ಕೆ ಹವಾಗುಣಕ್ಕೆ ಹೋಗುತ್ತೆ ಅಷ್ಟು ಮಾತ್ರ ಮಾಡ್ಬೇಕು. ಇಲ್ಲಿಂದ ಏನು ಒಂದು 1 ಕಿಲೋಮೀಟರ್ ಆಗುತ್ತೆ. ಇದೇ ರೋಡಲ್ಲಿ ಹೋದ್ರೆ ಸ್ಟ್ರೈಟ್ ಡೆಡ್ ಎಂಡ್ ಅದೇನೆ ಮಲ್ಲಳ್ಳಿ. ಅಲ್ಲೊಂದು ಊರಿದೆ ಮಲ್ಲಳ್ಳಿ ಅಂತ, ಅದಕ್ಕೆ ಮಲ್ಲಳ್ಳಿ ಫಾಲ್ಸ್ ಅಂತ ಹೆಸರು. ಇದು ಬಂದು ನಮ್ಮ ಕೊಡಗಲ್ಲಿ ಸೋಮವಾರಪೇಟೆ ತಾಲೂಕು ಕುಮಾರಳ್ಳಿ ಗ್ರಾಮದಲ್ಲಿ ಇರೋಂಥದ್ದು. ಇಲ್ಲಿ ಅದ್ರ ಪಕ್ಕನೇ ಹೋದರೆ ಅಯತನ್ ರೆಸಾರ್ಟ್ ಅಂತ ಒಂದು 5 ಸ್ಟಾರ್ ಹೋಟ್ಲ್ ಇದೆ. ಒಳ್ಳೆ ದೊಡ್ಡದಾಗಿದೆ, ಚೆನ್ನಾಗಿದೆ. ಅದು ಫುಲ್ ಫೇಮಸ್ ಅಲ್ಲ? ಫುಲ್ ಫೇಮಸ್. ಅದು ತುಂಬಾ ಚೆನ್ನಾಗಿದೆ. ಅದೊಂದು ಹೇಗಿದೆ ಅಂದ್ರೆ ನೇಚರ್ ಒಳಗಡೆ ಇದೆ. ಸ್ವಲ್ಪ ಮುಂದೆ ಹೋದ್ರೆ ಪುಷ್ಪಗಿರಿ ಅಂತ ಹೆಸರಿದೆ.
ಪುಷ್ಪಗಿರಿನ ಹೆಸರು ಯಾವ ಥರ ಅಂದರೆ ನಾವು ಈ ಕಡೆಯಿಂದ ಪುಷ್ಪಗಿರಿ ಅಂತ ಹೇಳ್ತೀವಿ, ಆ ಕಡೆ ನಮ್ಮ ಸುಬ್ರಹ್ಮಣ್ಯ ರೋಡಿಂದ ಸುಬ್ರಹ್ಮಣ್ಯದಿಂದ ಬ್ಯಾಕ್ ಸೈಡ್ ಕಾಣುತ್ತಲ್ಲ ಅದನ್ನು ಅಲ್ಲಿ ಏನು ಹೇಳ್ತಾರೆ ಕುಮಾರ ಪರ್ವತ ಅಂತಾರೆ. ನಮ್ಮ ಈ ಕೊಡಗಿನಲ್ಲೆಲ್ಲ ಪುಷ್ಪಗಿರಿ ಅಂತ ಹೇಳ್ತಾರೆ. ಕೆಲವರು ಪುಷ್ಪಗಿರಿ ಅಂತ ಕೇಳಿದರೆ ಅಲ್ಲಿ ಬೇಲೂರು ಹತ್ರ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಅಂತ ಕೇಳ್ತಾರೆ. ಅದೇ ಬೇರೆ ಇದೇ ಬೇರೆ. ಹಾಗೆ ಅದೆಲ್ಲ ಇಲ್ಲಿ ಒಂದು ನಿಯರೆಸ್ಟ್ ಜಾಗ. ಬಟ್ ಅದು ಈ ಸುಬ್ರಹ್ಮಣ್ಯ ಸೈಡ್ ಇಂದ ನಾವು ಕುಮಾರ ಪರ್ವತ ಟ್ರಕ್ ಟ್ರಕ್ ಬಂದ ಪುಷ್ಪಗಿರಿ ಬೆಟ್ಟ ಟಾಪಿಗೆ ಬರೋದು. ಅದು ನಮ್ಮ ಇದಕ್ಕೆ ಕೊಡಗಿಗೆ ಬಂದು ಸೇರುತ್ತೆ. ಕೊಡಗಿಂದ ಹುಟ್ಟಿ ದಕ್ಷಿಣ ಕನ್ನಡಕ್ಕೆ ಎಂಡ್ ಆಗಿದೆ ಅದು. ಬಟ್ ಅದೇ ಹೈಯೆಸ್ಟ್ ಟಫೆಸ್ಟ್ ಟ್ರಕ್ ಅಂತ. ಟಫೆಸ್ಟ್ ಟ್ರಕ್ಕೇನೆ, ಹೌದು, ತುಂಬಾ ಟಫೆಸ್ಟ್ ಆಗಿದೆ. ಕುಮಾರ ಪರ್ವತಕ್ಕೆ ಪುಷ್ಪಗಿರಿ ಅನ್ನೋದು. ನಮ್ಮ ಕಡೆ ನಮ್ಮ ಭಾಗದಲ್ಲಿ ಕುಮಾರ ಪರ್ವತ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಆ ಕಡೆಯಿಂದ ಪುಷ್ಪಗಿರಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಒಂದೇ ಬೆಟ್ಟಕ್ಕೆ 2 ಹೆಸರು ಇಟ್ಕೊಂಡಿದ್ದೀವಿ. ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಪುಷ್ಪಗಿರಿ ಬೆಟ್ಟ ಹತ್ತೋದಕ್ಕೆ ಒಂದು 8 ರಿಂದ 9 10 ಕಿಲೋಮೀಟರ್ ಆಗುತ್ತೆ. ಬೆಟ್ಟ ಟಾಪ್ಗೆ ತುತ್ತ ತುದಿಗೆ ಹೋಗ್ಬೇಕು ಅಂದ್ರೆ 10 ಕಿಲೋಮೀಟರ್ ಮೇಲಾಗುತ್ತೆ. ಟ್ರಕ್ ಮಾಡ್ಕೊಂಡು ಹೋಗೋದು. ಗಾಡಿ ಹೋಗಲ್ಲ. ಗಾಡಿ ಅಂದ್ರೆ ಒಂದು ಫಾರೆಸ್ಟ್ ಲಿಂಗದ ಹೊಳೆ ಅಂತಿದೆ. ಲಿಂಗದ ಹೊಳೆ ಅಂತ ಏನಿದೆ ಅಂದ್ರೆ ಅದಕ್ಕೆ ನಮ್ಮ ಕುಮಾರ ಪರ್ವತ ಅಂತೀವಲ್ಲ, ನಾವು ಇಲ್ಲಿ ಲಿಂಗದ ಹೊಳೆ ಅಂತ ಹೇಳ್ತೀವಿ. ಅದೇನೋ ಆ ಕಾಲದಲ್ಲಿ ಹೇಳ್ತಾರೆ ಲಿಂಗ ಉದ್ಭವ ಆಗಿರುವಂತ ಹೊಳೆ ಅಂತ. ಅದಕ್ಕೆ ಲಿಂಗದ ಹೊಳೆ ಅಂತೇಳಿ ಅಲ್ಲಿ ಇದಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಪುಷ್ಪಗಿರಿ ಕುಮಾರ ಪರ್ವತ ಆಯ್ತು. ಅಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ಲಿಂಗದ ಹೊಳೆ ಹೋಗಿ ಅಲ್ಲಿ ಕುಮಾರಧಾರ ಆಗೋಗುತ್ತೆ. ಆ ತರ ಅದೇ ಕುಮಾರಧಾರ ನದಿ ಸುಬ್ರಹ್ಮಣ್ಯದಲ್ಲಿ ಹರಿತಾ ಇತ್ತಲ್ಲ, ಅದು ನಮ್ಮ ಇಲ್ಲೇನೆ ಉಗಮ ಸ್ಥಾನ. ಅದು ಎಲ್ಲಿ ಬೆಟ್ಟದಿಂದ ಹರಿದು ಹಾಗೆ ಹೋಯ್ತಾ ಎಲ್ಲ ನದಿಗಳು ಸೇರಿದ ಚಿಕ್ಕವು ಕುಮಾರ ಪರ್ವತ ಆಗುತ್ತೆ. ಲಿಂಗದೊಳಗೆ ಕುಮಾರ ಪರ್ವತ ಆಗುತ್ತೆ. ಆದ್ರೆ ಇಲ್ಲಿ ವರ್ಷ ಪೂರ್ತಿ 8 ತಿಂಗಳು 7 ತಿಂಗಳು ಮಳೆ ಇರುತ್ತೆ. ಈ ನಮ್ಮ ಭಾಗ ನೋಡ್ಬೇಕು ಅಂದ್ರೆ ಮಳೆಗಾಲದಲ್ಲೇ ಬಂದ್ರೆ ತುಂಬಾ ಅತಿ ಅದ್ಭುತವಾಗಿರುತ್ತೆ. ಬಟ್ ಹೆವಿ ಮಳೆಯಲ್ಲೂ ಕಷ್ಟ ಅಲ್ಲ. ಹೆವಿ ಮಳೆ ಅಂದ್ರೆ ಏನು ಸಮಸ್ಯೆ ಇಲ್ಲ, ಅದಕ್ಕೆಲ್ಲ ಅನುಗುಣವಾಗಿ ರೆಡಿಯಾಗಿ ಬರಬೇಕು. ಬಂದ್ರೆ ಈ ಫಾಲ್ಸ್ ಅಲ್ಲಿ ಇವತ್ತು ನೀರಿಲ್ಲ, ಅವತ್ತಿನ ದಿನ ನೀವು ಬಂದ್ರೆ ನಾದ್ ಬಂದಿದ್ದು ಇದಂತ ಕನ್ಫ್ಯೂಸ್ ಆಗುತ್ತೆ. ಎಲ್ಲ ಚಿಕ್ಕದಾಗಿ ಹೋಮ್ ಸ್ಟೇಗಳು ಇದಾವೆ. ಈಗ ಟ್ರೆಕ್ಕಿಂಗ್ ಕರ್ಕೋಗಂತಿರ್ಬೋದು. ಈಗ ಯಾರಾದ್ರೆ ಸಮ್ಮರ್ ಇದರಲ್ಲಿ ಹಾಲಿಡೇಸ್ ಅಲ್ಲಿ ಬಂದ್ರೆ ಅದಕ್ಕೆಲ್ಲ ಎಲ್ಲ ತರದ ವ್ಯವಸ್ಥೆಗಳಿದಾವೆ. ನನ್ನ ಫ್ರೆಂಡ್ ಬೇರೆ ಇಲ್ಲಿ ಆನೆ ಬರುತ್ತೆ ಅಂತ ಹೆದರ್ಸ್ಬಿಟ್ಲು. ಆ ಭಯದಲ್ಲೇ ಬೇಗ ತೋಟ ನೋಡ್ಕೊಂಡು ಹಾಗೆ ತೋಟದಲ್ಲಿ ಬೆಳೆಯುವಂತ ಬೆಳೆಗಳ ಬಗ್ಗೆ, ಅಲ್ಲಿಯ ಸುತ್ತಮುತ್ತಲಿನ ಪ್ಲೇಸ್ಗಳ ಬಗ್ಗೆ ತಿಳ್ಕೊಂಡು ಮನೆ ಸುತ್ತಮುತ್ತಲಿನ ವ್ಯೂಸ್ ನೋಡ್ತಾ ಮನೆ ರೀಚ್ ಆದ್ವಿ. ಮನೆಗೆ ಬಂದ್ಮೇಲೆ ಮಕ್ಕಳಿಗೆ ಅಲ್ಲಿ ಆಟ ಆಡಿದ್ದು ಸಮಾಧಾನ ಇರ್ಲಿಲ್ಲ. ಮತ್ತೆ ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇರೆ ಏನು ಸಿಕ್ಕಿಲ್ಲ ಅಂತ ಪಾಪ ಆ ಬೆಕ್ಕಿನ ಮರಿ ಹಿಡ್ಕೊಂಡು ಮಸಾಜ್ ಮಾಡ್ತೀವಿ ಅಂತ ಆ ಮರಿ ಜೊತೆ ಆಟ ಆಡ್ತಾ ಇದ್ರು. ಇನ್ಫ್ಯಾಕ್ಟ್ ಆ ಮರಿನ ಸಾಯಿಸೋದೊಂದೇ ಬಾಕಿ ಇವರು. ನಿಮ್ಮನೇಲೂ ನಿಮ್ಮ ಮಕ್ಕಳು ಕೂಡ ಹೀಗೇನಾ ಅಂತ ಕಮೆಂಟ್ ಮಾಡಿ. ಎನಿವೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗೋಣ. ಬೈ ಟೇಕ್ ಕೇರ್.